ಇದು ವೆಂಕಟೇಶ್ವರ ಅಲ್ವಾ ಅದು? ಇದು ದೇವರು ಇರೋದು ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿ. ಹಾಂ, ಗಣಪತಿ. ಕೆಳಗಡೆ ಇರೋದಲ್ವಾ ಗಣಪತಿ? ಓ, ಅದೇ ಗಣಪತಿ. ಸರಿ ಸರಿ. ಹಾಂ, ಲಕ್ಷ್ಮೀ ತೊಡೆ ಮೇಲೆ ಕೂರಿಸ್ಕೊಂಡಿರೋದು. ನಾವು ನೋಡೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್ ಎಲ್ಲ ಬಂದಿರೋದು. ಲಕ್ಷ್ಮೀ ಜೊತೆ ಕೂರಿಸ್ಕೊಂಡಿರೋದು ಅಪರೂಪ. ಹಾಂ ಹಾಂ, ನಂಜನಗೂಡಲ್ಲಿ ಒಂದಿದೆ, ಹಾಂ, ಇಲ್ಲಿ ಒಂದಿದೆ, ಜಾಸ್ತಿ ಎಲ್ಲೂ ಇಲ್ಲ. ನೀವು ಒಬ್ಬರೇನ ಇದು ಪೂಜೆ ಮಾಡೋದು? ಹೌದು, ನೀವೇ ಮಾಡೋದು? ನಿಮ್ಮದೇನ ಇದು ಸ್ವಂತ? ಬೇರೆಯವರು ಟ್ರಸ್ಟ್? ಅವರೇನು ಅನ್ನಲ್ಲಲ್ವಾ, ನಾವು ಯೂಟ್ಯೂಬ್ಗೆ ಹಾಕ್ತೀವಿ ಅಷ್ಟೇ. ಸರಿ ಸರಿ, ಅದು ಜನಕ್ಕೆ ಗೊತ್ತಾಗಲಿ ಅಂತ ಇದೇ ಫಸ್ಟ್ ನಾವು ಬಂದಿರೋದು. ನಾವು ಫಸ್ಟು ಕೆಂಗೇರಿಲಿ ಇದ್ದಿದ್ದು, ಈಗ ಇಲ್ಲಿ ದುಬಾಸಿ ಪಾಳ್ಯ ಅಲ್ಲೇ ಬಂದಿರೋ. ಕೆಳಗಡೆ ಇರೋದು ವಿಗ್ರಹ ಅದು ಗಣಪತಿ ಅದು. ಹಾಂ ಹಾಂ. ನಿಮ್ಮ ಹೆಸರು? ಪಾರ್ಥ ಸರ್. ಹಾಂ. ಬನ್ನಿ ಮರ. ಬನ್ನಿ ಅದು ಆಚೆ ಕಡೆ ಬರಬೇಕಾದ್ರೆ ಇದೆ. ಹೌದಾ? ಇದಾ? ಇದು ನೋಡಿ, ಇದು ಯಾವುದು? ರುದ್ರಾಕ್ಷಿ ಮರ, ಕಾಯಿ ಬಿಟ್ಟಿದೆ ನೋಡಿ. ಇದಾ? ಹಾಂ ನೋಡಿ, ಈ ಥರ ಕಾಯಿ ಬಿಟ್ಟು ಯಾವುದೇ ಪಕ್ಷಿ ಕೂತ್ಕೊಳ್ಳಲ್ಲ. ಹಾಂ ಹಾಂ. ಈ ಮರದ ಮೇಲೆ ಇದು ರುದ್ರಾಕ್ಷಿ ಎಂದಿದ್ದಲ್ವಾ ನೀವು? ಇದು ರುದ್ರಾಕ್ಷಿ ಮರ ಎತ್ತರಕ್ಕೆ ಬೆಳೆದೈತೆ. ಎಷ್ಟೊಂದು ಎತ್ತರಕ್ಕೆ ಕಾಯೆಲ್ಲ ಇದೆ ನೋಡಿ, ಕಾಯಿ ಬಿಟ್ಟಿದೆ. ಮಾರ್ಚ್ ಏಪ್ರಿಲಲ್ಲಿ ಹಣ್ಣಾಗುತ್ತೆ. ಹಾಂ ಹಾಂ. ಆವಾಗ ನಾವು ಅದನ್ನು ಬಿಡಿಸಿ ರುದ್ರಾಕ್ಷಿ. ದೇವ್ರಿಗೆ ಹಾಕೋದು ಅದು? ಇದು ದೇವ್ರಿಗೆ ಸೇಲ್ ಓ, ಸೇಲ್ ಮಾಡೋದು. ಹಾಂ ಹಾಂ. ಬೇಕು ಅಂದವ್ರಿಗೆ ರುದ್ರಾಕ್ಷಿ ಮರ ಅಂತ ಸರ್. ಟ್ರಸ್ಟ್ ನೋಡ್ತಾರೆ. ಹಾಂ. ಯಾರು ಯೂಟ್ಯೂಬ್ ಚಾನಲ್ಗೆ